ಸರ್ ಬಿಸಿ ಬಿಸಿ ಕಾಫಿ ಕಪ್ಪು ಸಾಸಿವೆ ತುಂಬಾ ಚೆನ್ನಾಗಿದೆ, ಕುಡ್ಕೊಂಬಿಡಿ ಸರ್. ಟೀ ಕುಡಿದ್ರೆ ಪ್ರಾಣ ಹೋಗುತ್ತಾ? ಸರ್ ನಾನು ಜ್ಯೂಸ್ ಕುಡೀರಿ ಸರ್. ಸರ್ ಈಗ ತಾನೇ ಕರೆದಿರೋ ಮಧ್ಯೆ ಬಿಸಿ ಆಗೈತೆ, ಗಡ್ಡು ಮೀಕಳಿ ಸರ್. ಆರೆಂಜ್ ಜ್ಯೂಸ್ ಅಷ್ಟು ರಿಫ್ರೆಶಿಂಗ್ ಇನ್ ಯಾವ್ದು ಇಲ್ಲ, ಇದನ್ನೇ ಕುಡೀರಿ ಸರ್. ಕಾಫಿ ಟೀ ಸರ್ ಜ್ಯೂಸ್ ಕುಡೀರಿ ಸರ್. ಮಜ್ಜಿಗೆ ಆರೆಂಜ್ ಜ್ಯೂಸ್ ಕುಡೀರಿ ಸರ್. ಓ ಸಾಕು ಸುಮ್ಮನೆ ಎಲ್ಲರೂ ಒಟ್ಟೊಟ್ಟಿಗೆ ಕೊಟ್ರೆ ಹೇಗ್ರಿ ಕುಡಿಯೋದು? ಏನ್ ನನ್ನ ಹೊಟ್ಟೆನೇನು ಕಲಗಟ್ಟು ಮಾಡ್ಬೇಕು ಅಂತಿದ್ದೀರಾ? ಸರ್ ಒಂದಾದ್ಮೇಲೆ ಒಂದ್ ಕುಡೀರಿ ಸರ್, ಒನ್ ಆಫ್ಟರ್ ದಿ ಅದರ್. ಹೇಗಿದ್ರು ನಿಮ್ ಹೊಟ್ಟೆ ತಲೆ ಎರಡು ಖಾಲಿ ಇದೆ ಅಲ್ವಾ? ನೋಡಿದ್ರೆ ಗೊತ್ತಾಗಲ್ಲ ಸುಡುಗಾಡು. ಸರ್ ಇವ್ರ ಮಾತ್ ಪಕ್ಕಕ್ಕಿಟ್ಟು ತಗೊಳ್ ಸರ್ ಕುಡೀರಿ ಮಜ್ಜಿಗೆಯ. ಸರ್ ನಿಮ್ ತಲೆಯಲ್ಲಿ ಬುದ್ಧಿ ಅನ್ನೋದಿದ್ರೆ ನನ್ ಜ್ಯೂಸ್ ಕುಡೀರಿ ಸರ್. ಟೀ ಕುಡೀರಿ ಸರ್. ಕಾಫಿ ಆರೆಂಜ್ ಜ್ಯೂಸ್ ಸರ್. ಸರ್ ನನ್ ಜ್ಯೂಸ್ ಕುಡೀರಿ. ಮಜ್ಜಿಗೆ ಪಾಡು ನಿಮ್ಗೆ ಬುದ್ಧಿ ಗಿದ್ದಿ ಇದೆಯಲ್ರಿ? ನಿಮ್ಗೆ ಮ್ಯಾನರ್ಸ್ ಇದೆಯಾ ನಿಮ್ಗೆ? ಅಲ್ಲ ರೀ ಜ್ಯೂಸ್ ಬಟ್ಟೆ ಮೇಲೆ ಚೆಲ್ಬಿಟ್ರಲ್ರಿ? ಇಲ್ಲ ಸರ್, ಅದು ನಿಮ್ಗೆ ಕೊಡೋದಕ್ಕೆ ಹೋದ್ರೆ ಇವರೆಲ್ಲ ಸೇರಿ ಚೆಲ್ಬಿಟ್ರು ಸರ್. ಈಗಿಂದ ಈಗಲೇ ಸಸ್ಪೆಂಡ್ ಮಾಡ್ತಾ ಇದ್ದೀನಿ ನೋಡು. ಅವಾಗಿಂದ ಇದನ್ನೇ ಹೇಳ್ತಾ ಇದ್ದೀರಾ, ಸಸ್ಪೆಂಡ್ ಮಾಡಿ ಸರ್ ಸುಡುಗಾಡು. ಪಾಂಡು ಸಸ್ಪೆಂಡ್ ಬೇಡ ಸರ್, ಪಾಪ ನನ್ ಗೊತ್ತೋಕೆ ಪಾಂಡು ಸರ್ ಬೆನ್ನೆ ಕರೆಕ್ಟ್ ಆಗಿದೆ ಸರ್. ಒಬ್ಬರನ್ನ ತೆಗಿತೀನಿ ಅಂತ ಅಂದಮೇಲೆ ಪಾರ್ಶಾಲಿಟಿ ಮಾಡೋಕ್ಕಾಗಲ್ಲ. ಆದ್ರಿಂದ ನಿಮ್ಮ ಹೆಸರುಗಳನ್ನ ಬರೆದ್ಬಿಟ್ಟು ಕೊಡಿ. ಕುಳ್ಕೋ ಚೀಟಿ ಥರ ಎತ್ತುತ್ತೀನಿ ಒಂದು ಚೀಟಿನ, ಅದರಲ್ಲಿ ಯಾರ ಹೆಸರು ಬಂದಿರುತ್ತೋ ಅವ್ರನ್ನ ಸಸ್ಪೆಂಡ್ ಮಾಡ್ತೀನಿ, ಆಮೇಲೆ ಡಿಸ್ಮಿಸ್ ಮಾಡ್ತೀನಿ. ಅಯ್ಯ ನನಗೊಂದು ಚೀಟಿ ಕೊಡ್ರಿ. ಪೆನ್ನು ಇಲ್ಲ ಚೀಟಿನೂ ಇಲ್ಲ, ಏನ್ ಸುಡುಗಾಡಪ್ಪ ಆಫೀಸ್ ಕೊಡ್ರಿ ಸರ್. ನಾನು ನನ್ನ ಹೆಸರು ಸ್ಪೆಲ್ಲಿಂಗೇ ಮರ್ತೋಗಿದ್ದೀನಿ, ಖಾಲಿ ಚೀಟಿ ಹಾಕ್ತೀನಿ. ನಾಲ್ಕೇ ಇದೆ, 5 ಬಿತ್ತು ಸುಡುಗಾಡು. ಒಂದು ಚೀಟಿ ಎತ್ರಿ. ಸರಿ. ಅವಲಕ್ಕಿ ಪುವ್ವಲಕ್ಕಿ ಕಾಂಚಿನ ಮೀನ ಮೀನ ಡಾನ್ ಡೂಮ್ ಡಸ್ ಬುಸ್ ಕೈ ಪುಡ. ಕ್ಲೀಸ ಕೊಟ್ಟಾರಲ್ರಿ ಡಮಾರು ಸುಡುಗಾಡು. ಇವ್ರೆ ನನ್ನ ಹೆಸರು ಬರ್ದೇ ಇರ್ಲಪ್ಪ. ನಮ್ಮ ಹೆಸರು ಬಂದ್ರೆ ಪರವಾಗಿಲ್ವಾ? ನನ್ನ ಹೆಸರು ಹೇಳ್ಬೇಡಿ ಸುಡುಗಾಡು. ಅಯ್ಯೋ ನಾನಲ್ಲಪ್ಪ. ನಾನಲ್ಲ ಸರ್. ನನ್ನ ಮನ್ಸಲ್ಲಿ ಇದ್ದಿದೆ ಬಂದಿದೆ ಕಡೆ. ರೀ ಪಾಂಡು, ನಿಮ್ಮನ್ನ ಸಸ್ಪೆಂಡ್ ಮಾಡಿದ್ದೀನಿ. ಈಗಲೇ ಗೆಟ್ ಔಟ್. ಆಲ್ ದಿ ಬೆಸ್ಟ್, ಹ್ಯಾಪಿ ಜರ್ನಿ. ಬಾಯ್ ಸರ್. ಹೋದೆಯ ದೂರ ಓ ಜೊತೆಗಾರ ಸೇರಲು ಬಂದಾಗ. ಚುಪ್ರೆ. ಜಾತ್ರೆ ಪೀಸ್ಗೆ ಯಾಕೆ ಇಷ್ಟ ಹೇಳ್ತಾ ಇದ್ಯಾ? ನಿಮ್ ಮಗ ಕುಡ್ಸಿದ್ ಸರ ಅದು. ಯಾಕೋ ಪಾಪು ಟೇಸ್ಟ್ ಎಲ್ಲ ಏನ್ ಮೋರಿಗೊಟ್ಟೋಯ್ತೇನೋ? ಅಮ್ಮ ತಾಯಿ. ಅಯ್ಯೋ ಬಿಟ್ಟರೆ ರಿಬ್ಬಂಡು ಏನಾಯ್ತು ನಿಂಗೆ? ಹರಿ ಪಾನಿಪುರಿ ಶಾಪ್ ಹತ್ರ ಮಿಸ್ ಆಗಿ ಸ್ಲಿಪ್ ಆಗಿ ಫಾಲ್ಟ್ ಆಗಿ ಡ್ರಾಪ್ ಮಾಡ್ಕೊಂಡೆ ಹ್ಯಾಂಡ್ ನ. ಓ ಜಾಕೆಟ್ ಜಿಲ್ಲ ನೋಡ್ಕೊಡ್ತಾನೆ ಓಡಾಡ್ಬೇಕು. ನೀವ್ ಯಾಕ್ರಿ ಬೋಂಡ ಕರಿಯೋರ್ ತರ ಮುಖ ಮಾಡ್ಕೊಂಡಿದ್ದೀರಾ? ಶ್ರೀಮತಿ ಕೆಲಸ ಹೋಯ್ತು ಕಣೆ. ಆ ಬಾಸು ಗೆಟ್ ಔಟ್ ಅಂತ ಹೇಳ್ಬಿಟ್ರು. ಬಂದಾರಿ ಸುಂಕಲ್ ಅಂತ ಸೀದಾ ಮನೆಗೆ ಬಂದ್ಬಿಟ್ಟೆ. ಏನ್ರಿ ಇದು? ಕೆಲ್ಸ ಹೊಟ್ಟೋಯ್ತಾ? ಯಾರೇ ಸಂಪಾದನೆ ಮಾಡ್ತಾರ ಇವಾಗ? ಅಯ್ಯೋ ಹಂಗಾದ್ರೆ ಸಂಪಾದನೆ ಹೆಂಗಪ್ಪ? ರೇಷನ್ ಯಾರೇ ತಂದ್ ಹಾಕ್ತಾರೆ? ಮಾವ ನೀವು ತುಂಬಾ ಸುಸ್ತಾಗಿದ್ದೀರಿ, ತುಂಬಾ ಬೇಜಾರ್ ಬೇರೆ ಮಾಡ್ಕೊಂಡಿದ್ದೀರಿ. ಬನ್ನಿ ಊಟ ಬಡಿಸ್ತೀನಿ. ಬೇಡಮ್ಮ. ಅಯ್ಯೋ ಹಸ್ಕೊಂಡಿದ್ರೆ ಅಲ್ಸರ್ಸ್ ಆಗತ್ತೆ. ಅಲ್ಲಿ ಶುರು ಆಗಲ್ಲ, ಕೃಷ್ಣರಾಜಪುರನೂ ಆಗಲ್ಲ. ದಯವಿಟ್ಟು ನನ್ನ ಸುದ್ದಿಗೆ ಯಾರು ಬರಬೇಡಿ, ನಾ ಸ್ವಲ್ಪ ಸುಧಾರಿಸ್ಕೊಳ್ತೀನಿ. ಯಾರಿಗೂ ಈಟ್ ಮಾಡಕ್ ಮೂಡಿಲ್ಲ, ಅದಕ್ಕೆ ನಾನು ಟೆಂಪಲ್ ಇಂದ ಪ್ರಸಾದ ಬ್ರಿಂಗ್ ಮಾಡಿದ್ದೀನಿ, ನಾನೇ ತಿನ್ನಿಸ್ತೀನಿ. ಓಕೆನಾ? ಏನಮ್ಮ ನಿಂದು ತಾಯಿ ಮಮತೆ. ನೀನ್ ತೂತ್ ಕೊಡ್ತಾ ಇರೋದು ನೋಡಿದ್ರೆ ನನಗೆ ಹಳೆದೆಲ್ಲ ನೆನಪಿಗೆ ಬರ್ತಾ ಇದೆ. ಅವ್ನ್ ಗೊತ್ತಿದ್ದ ನಿಮ್ಮೆ ಇಷ್ಟು ದಿವಸಕ್ಕೆ ಇವತ್ತೇ ಕಣೆ ನೀನ್ ಒಳ್ಳೆ ಕೆಲಸ ಮಾಡಿದ್ದು. ಇಷ್ಟು ದಿನ ಆಗಿತ್ತು ಈ ತರ ಪ್ರಸಾದ ತಿನ್ನಿಸ್ಕೊಂಡು. ಅಲ್ವಾ? ಬೆಟ್ಟಿ ಬಿಟ್ಟು ಏನ್ ತಿಂದ್ರು ಚೆನ್ನಾಗಿರುತ್ತೆ ರೀ.
ರೀ ನೀವು ನನ್ನ ಜೊತೆ ಫಂಕ್ಷನ್ಗೆ ಬರ್ಬೇಕಾಗಿತ್ತು. ಎಲ್ಲರೂ ನಿಮ್ಮನ್ನ ಎಷ್ಟು ಕೇಳಿದ್ರು ಗೊತ್ತಾ? ಎಷ್ಟು ಕೇಳಿದ್ರು? ಕೆಲಸ ಕಳ್ಕೊಂಡ್ರೆ ದುಃಖದಲ್ಲಿ ನಾನಿದ್ದೀನಿ, ನಿಂದು ಒಳ್ಳೆ. ಅದೇನ್ ಆಫೀಸು ಏನೋಪ್ಪ, ಪ್ರಾಜೆಕ್ಟ್ ಸಿಗ್ಲಿಲ್ಲ ಅಂತ ಕೆಲ್ಸದಿಂದ ಕಿತ್ತಾಕ್ಬಿಡದ. ನನ್ ಸರನ ಕಳ್ಳ ಕಿತ್ಕೊಂಡು ಓಡ್ ಹೋದ. ಅಯ್ಯೋ, ನಾನು ಕೈ ಗಾಯ ಮಾಡ್ಕೊಂಡೆ. ಶ್ರೀಮತೆ ಅಯ್ಯೋ ದೊಡ್ಡಜ್ಜಿ ಬನ್ನಿ ಬನ್ನಿ ಬನ್ನಿ. ಓಹೋ, ದಡ್ಡಜ್ಜಿ ನಮಸ್ಕಾರ. ಕಷ್ಟ ಬಂದಾಗ ದೊಡ್ಡಜ್ಜಿನೇ ಬರ್ಬೇಕು. ಕಷ್ಟ ಬರ್ದೇ ಇರುತ್ತಾ? ಅಯ್ಯೋ ದೊಡ್ಡಜ್ಜಿ, ಇಲ್ಲಿ ಕಷ್ಟದ ಮೇಲ್ ಕಷ್ಟ. ಅಲ್ಲ, ನಿಮಗ್ ಕಷ್ಟ ಬಂದಿದೆ ಅಂತ ಗೊತ್ತಾಯ್ತು. ನಿನ್ನೆ ನಿಮ್ ಮುತ್ತಾತ ನನ್ ಕನ್ಸಲ್ ಬಂದು ಹೇಳಿದ್ರು, ಪಾಂಡು ಮನೆಗೆ ಹೋಗು, ಅವ್ರ ಕಷ್ಟಕ್ಕೆ ಪರಿಹಾರ ಹೇಳು ಅಂತ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು. ಹೌದಾ? ನಮ್ ಕಷ್ಟ ನಿಮಗ್ ಗೊತ್ತಾಯ್ತಾ? ನಿಮಗ್ ಕಷ್ಟ ಇಲ್ದೇ ಇದ್ರೆ ನಾನ್ ಯಾಕೆ ಬರ್ತೀನಿ? ಕಷ್ಟದಿಂದ ಕಾರಣ ಇದೆ, ಅದರಿಂದ ದೊಡ್ಡ ಕಥೆನೇ ಇದೆ. ಅಜ್ಜಿ, ಲೈವ್ ಅಲ್ಲಿ ಕಷ್ಟ ಇದ್ರೆ ಫ್ಲಾಶ್ ಬ್ಯಾಕ್ ಹೋಗ್ಬೇಕಾ? ತಲ ಹರಟೆ ಮಾಡ್ಬೇಡ. ಇಷ್ಟ ಇಲ್ಲ ಅಂದ್ರೆ ಕಣ್ ಬಿಟ್ಕೊಂಡ್ ಕೇಳು, ಇಲ್ಲ ಕಿವಿ ಮುಚ್ಕೊಂಡ್ ಕೇಳು. ದೊಡ್ಡಜ್ಜಿ, ಇವಾಗ ನಮ್ ಕಷ್ಟಕ್ಕೆ ಪರಿಹಾರ ಏನು? ಹೇಳ್ತೀನಿ. ಸುಮಾರು 3 ತಲೆಮಾರುಗಳ ಹಿಂದೆ ನಿಮ್ ತಾತ ಮುತ್ತಾತಂದ್ರು ನಾಟಕ ನೋಡಕ್ಕೆ ಅಂತ ಸಾಗರಕ್ಕೆ ಹೋಗ್ತಾ ಇದ್ರಂತೆ. ಅಲ್ಲಿ ಒಂದು ಕಲಾವಿದ್ರು ವಂಶ ಇತ್ತಂತೆ. ಆ ಮನೆ ಗಂಡಸರು ಮೂಗುತಿ ಹಾಕೊಂಡು, ಕಿವಿಗೆ ಓಲೆ ಹಾಕೊಂಡು, ಕಾಲಿಗೆ ಗೆಜ್ಜೆ ಕಟ್ಕೊಂಡು, ಸೀರೆ ಉಟ್ಕೊಂಡು ಹೆಣ್ಣಿನ ವೇಷ ಹಾಕ್ತಿದ್ರಂತೆ. ಓ, ಆ ಕಾಲದಲ್ಲಿ ಗಂಡಸ್ರೆ ಹೆಂಗಸರಾಗ್ತಾ ಇದ್ರು. ನೀವ್ ಕತೆ ಮುಂದುವರ್ಸಿ ಅಜ್ಜಿ. ಆ ಕಲಾವಿದ್ರು ಹಾಕೋತಿದ್ದ ಮೂಗುತಿ ನೋಡಿ ನಮ್ ತಾತಂದ್ರೆಲ್ಲ ಗೇಲಿ ಮಾಡ್ತಿದ್ರು. ಅದು ಅತಿರೇಕಕ್ಕೆ ಹೋಯ್ತು. ನಮ್ ಮೂಗುತಿ ನೋಡಿ ಗೇಲಿ ಮಾಡ್ತಿದ್ದೀರಲ್ಲ, ನಿಮ್ ಮನೆ ಗಂಡಸರು 3 ದಿನನಾದ್ರೂ ಮೂಗುತಿ ಹಾಕೊಂಡು ಓಡಾಡ್ಬೇಕು, ಇಲ್ಲ ಅಂದ್ರೆ ಕಷ್ಟ ಬರ್ಲಿ ಅಂತ ಶಾಪ ಕೊಟ್ರು. 3 ದಿನ ಮೂಗುತಿ ಹಾಕೊಂಡು ರಸ್ತೆಯಲ್ಲಿ ಓಡಾಡಿದ್ರೆ ಮಾತ್ರನೇ ಶಾಪ ವಿಮೋಚನೆ ಅಂದ್ರು. ಅಂದ್ರೆ ಈಗ ನಮಗ್ ಬಂದಿರೋದು ತಲಾಂತರದ ಶಾಪ. ದೊಡ್ಡಜ್ಜಿ, ಕಲಾವಿದ್ರು ಮನೆತನ ಅಂತಂದ್ರೆ ಯಾರವರು? ಯಾರು ಅಂದ್ರೆ ಅದೇ ಊರ್ನವ್ರು. ಅವರಲ್ಲಿ ಒಬ್ಳು ಈ ಊರ್ನಲ್ಲಿ PC ಆಗಿದ್ದಾಳೆ. ಅವಳ ನಮ್ ಜೊತೆನೆ ಕರ್ಕೊಂಡ್ ಬಂದಿದ್ದೀನಿ. ಬಾರಮ್ಮ ಒಳಗೆ ಬಾ ಬಾ. ಲೇಡಿ ಪಿಸಿನೇ ಬಂದ್ರು, ಏನ್ ಅರೆಸ್ಟ್ ಮಾಡಕ್ಕ? ತಪ್ಪು ಮಾಡಿದ್ದು ನಮ್ ತಾತ ಮುತ್ತಾತಂದ್ರು. ತಾತ ಮುತ್ತಾತಂದ ಆಸ್ತಿ ಬೇಕು, ಶಾಪ ಬೇಡ್ವಾ? ಮೇಡಮ್, ನೀವ್ ಯಾಕೆ ಮನೆಗೆ ಎಂಟ್ರಿ ಕೊಟ್ರಿ? ನನ್ನ ಹೆಸರು ಶೂರ್ಪನಖಿ ಅಂತ. ನಿಮ್ ವಂಶದವರು ತಪ್ಪು ಮಾಡಿದ್ದಾರೆ. ಅದೇ ವಂಶದವಳು ಇವಳು. ಇವಳು ತಾತ ಮುತ್ತಾತಂದ್ರೆ ಮೂಗ್ತಿ ಹಾಕೊಂಡು ನಾಟಕ ಮಾಡ್ತಾ ಇದ್ದವ್ರು. ಅವರೇ ಶಾಪ ಕೊಟ್ಟವ್ರು. ಅಂದ್ರೆ ಈ ಯಮ್ಮನ ಶಾಪ ಕೊಡೋದಕ್ಕೆ ಬಂದಿದ್ದಾರಾ? ಅಲ್ಲ, ಪರಿಹಾರ ಸೂಚಕ್ ಬಂದಿದ್ದೀನಿ. ಅದು ಅಜ್ಜಿ ಹೇಳಿದಕ್ ಬಂದಿದ್ದೀನಿ. ಗ್ರ್ಯಾಂಡ್ ಫಾದರ್ ನೋಸ್ ರಿಂಗ್ ಪುಟ್ ಮಾಡ್ತಿದ್ರಾ? ಹ್ಞೂ ಕಣೆ, ಅವ್ರನ್ನ ನೋಡಿ ಅಮೆರಿಕನ್ ಶುರು ಹಚ್ಕೊಂಡಿದ್ದು. ಜೆಂಟ್ಸು ತಾಳಿನ ಪುಟ್ ಮಾಡ್ತಿದ್ರಾ? ನಿಮ್ಮೆ ಮಮ್ಮಿ, ನಮ್ ತಾತ ಮುತ್ತಾಂದಿರು ಮೂಗುತಿ ಹಾಕೋದ್ರಿಂದಾನೆ ಅವ್ರಿಗೆ ಒಳ್ಳೇದಾಗ್ತಾ ಇದ್ದಿದ್ದು. ಯಾರಾದ್ರೂ ಹಾಕೊಳ್ಳಿಲ್ಲ ಅಂದ್ರೆ? ನಮ್ ಚಿಕ್ಕ ತಾತ ಮೂಗುತಿ ಹಾಕೊಳ್ಳಲ್ಲ ಅಂತ ಗಲಾಟೆ ಮಾಡಿದ್ರು. 30 ವರ್ಷಕ್ಕೆ ಗೊಟಕ್ಕಂದ್ರು. ನಮ್ ಚಿಕ್ಕಜ್ಜಿ ವಿಧವೆ ಆಗಿ ಹಿಂಸೆ ಅನುಭವಿಸಿದ್ರು. ಸತ್ಯ ಹೋದ್ರಾ? ಡಮಾರ? ಹೌದು, 25ಕ್ಕೆ ಸುಮಾರು, 30ಕ್ಕೆ ಡಮಾರು. ಉಸಿರು ಆಚೆ ಬಿಟ್ಟವರು. ನೀನಾದ್ರೂ ಇವ್ರ ಬುದ್ಧಿ ಹೇಳಮ್ಮ. ನೋಡಿ, ನಿಮ್ ಸಪೋರ್ಟ್ಗೆ ನಾನಿದ್ದೀನಿ, ನಿಮ್ ಕಷ್ಟ ಪರಿಹಾರಕ್ಕೂ ನಾನಿದ್ದೀನಿ. ನಿಮ್ ಮನೆ ಗಂಡಸರು ಮೂಗುತಿ ಹಾಕೊಂಡು ರೋಡಲ್ಲಿ 3 ದಿನ ಓಡಾಡ್ಲಿ. ಇಲ್ಲ ಅಂದ್ರೆ ಈ ಮನೆಗೆ ಕಷ್ಟ ನಷ್ಟ ಬರುತ್ತೆ, ನಿಮ್ಮ ಗಂಡಸರಿಗೆ ಪ್ರಾಣಹಾನಿ ಆಗುತ್ತೆ. ಹಾಗಾಗ್ಬಾರ್ದು. ಅಲ್ಲ, ಮೂಗುತಿ ಹಾಕೊಂಡು ಆಫೀಸಿಗೆ ಹೋಗೋದು ಹೇಗೆ? ಅದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಜನ ಕಳ್ಳೆ ಹೊಡಿಯಲ್ವಾ? ಹಾಕೊಳ್ಳೇಬೇಕು, ಬೇರೆ ದಾರಿನೇ ಇಲ್ಲ. ನಾನು ಬಲವಂತವಾಗಿ ಹಾಕಿಸ್ತೀನಿ, ನಿಮ್ ಹೆಂಡತಿದಿರೋ ವಿಧವೆ ಆಗಂತ ತಪ್ಪಿಸ್ತೀನಿ. ಆಯ್ತಾ? ಆಯ್ತಾಯ್ತಾ. ಏನಪ್ಪ? ಏನೋ ಕಳ್ಕೊಂಡೆ. 1 ನಿಮಿಷ. ಏನ್ರಿ? 1 ನಿಮಿಷ. ರೀ ರೀ ಕಳ್ಬೆಕ್ಕುಗಳು ತಪ್ಪಿಸ್ಕೊಳ್ಳೋ ಹುನ್ನಾರ ಮಾಡ್ತಿದ್ದಾರೆ. ಅವ್ರಿಗೆ ಮೂಗುತಿ ಹೇಗ್ ಹಾಕಿಸ್ಬೇಕು ಅಂತ ನನಗ್ ಗೊತ್ತು. ನಮಗ್ ಒಳ್ಳೇದಾಗತ್ತೆ ಅಂದ್ಮೇಲೆ ಹಾಕೊಳ್ಳೇಬೇಕು. ನನ್ ಮಾತಿ ಶಾಸನ, ಮೂಗುತಿ ಹಾಕ್ಸೋಣ. ಚೌಕಸಿ, ಪಾಪು ಎಲ್ಲಿ?
ನಾನು ನಿಮ್ನ ಅದನ್ನೇ ಕೇಳ್ಬೇಕು ಅಂತಿದ್ದೆ. ಮಾವನ್ ಎಲ್ ಕಳ್ಸಿದ್ರಿ? ನಾನೆಲ್ಲೂ ಕಳ್ಸಿಲ್ಲಪ್ಪ, ಅವರು ಹೆದರ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ. ಅಪ್ಪನಿಗೆ ಹೆದರಿಕೆ ಅಂದ್ಮೇಲೆ ಮಗನಿಗೆ ಹೆದರಿಕೆ ಇಲ್ದೇ ಇರತ್ತಾ? ಒಟ್ನಲ್ಲಿ ಮನೇಲಿರೋ 3 ಜನ ಗಂಡಸರು ಹೆದರ್ಕೊಂಡು ಮನೆ ಬಿಟ್ಟು ಹೋದ್ರು. ಎಲ್ಲಿ ಹೋದ್ರೋ ಏನೋ ಒಂದು ಗೊತ್ತಾಗ್ತಾ ಇಲ್ಲಪ್ಪ. ಎಲ್ಲಿ ಹುಡ್ಕೋಣ ಇವ್ರನ್ನ? ಫ್ರೈ ಮಾಡ್ತಾ ಇದೆ. ಹಾ, ಇನ್ಮೇಲಿಂದ ಕತ್ಲಾಗಕ್ ಮುಂಚೆನೆ ಮನೆ ಬಾಗ್ಲ ಹಾಕ್ಬಿಡು, ಇಲ್ಲಾಂದ್ರೆ ಮಸ್ಕಿಟೋಗಳು ಜೊಂಗ್ ಅಂತ ಒಳಗ್ ಬಂದ್ಬಿಡ್ತವೆ. ನಾವು ಆಚೆ ಹೋಗಿ ಬಂದ್ರು ಏನು ಉಪಯೋಗ ಇಲ್ಲ. ಇನ್ನು ಮೂಗ್ತಿ ವಿಷಯನೇ ಮಾತಾಡ್ತಾ ಇದ್ರೆ ಅಪ್ಪ ನೀನ್ ಬೇಕಾದ್ರೆ ಹಾಕ್ಸ್ಕೊ, ನಾನು ಹಾಕ್ಸ್ಕೊಳಲ್ಲ. ನಾನಂತೂ ನಮ್ಮಪ್ಪನಿಗೂ ಹಾಕ್ಸ್ಕೊಳಲ್ಲ. ನನ್ನ ಮೇಲೆ ಆಣೆ ಇಡ್ತೀನೋ ತಪ್ಪಿಸ್ಕೊಂಡ್ಬಿಟ್ಟು ನೀನು ರೂಮಿಗೆ ಹೋಗಿ ಸೇರ್ಕೊಂಡ್ಬಿಡು. ನಾನು ಮೇಲೆ ಹೋಗ್ತೀನಿ, ನೀನು ಬಾತ್ರೂಮ್ಗೆ ಹೋಗು. ಎಲ್ಲಿ ಹೋಗಿದ್ರಿ? ನಾವು ನಿಮ್ಗೋಸ್ಕರನೇ ಕಾಯ್ತಾ ಇದ್ವಿ. ಕಣ್ಣನ್ ಮಕ್ಕಳ್ರ ತಪ್ಪಿಸ್ಕೊತೀರಾ? ಮೂಗ್ತಿ ಹಾಕ್ಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ನಮಗ್ ತೊಂದ್ರೆ ಆಗತ್ತೆ. ನೀವ್ ಯಾರು ಸಾಯ್ಬಾರ್ದು. ನಾವ್ ಯಾಕಮ್ಮ ಸಾಯೋದಕ್ಕೆ ಹೋಗ್ತೀವಿ? ಅವ್ರು ಹೇಳಿಲ್ವಾ ಮುತ್ತಾತಂದ್ರು ಯಾರೋ ಮೂಗುತಿ ಹಾಕಿಸ್ಕೊಳ್ಳಿಲ್ಲ ಅದಕ್ಕೆ ಸತ್ರು ಅಂತ? ಶೂರ್ಪನಕ್ಕೆ ಬಾಮ, ಇವ್ರುಗಳು ಹುಡುಗಾಟ ಅನ್ಕೊಂಬಿಟ್ಟಿದ್ದಾರೆ. ಇವ್ರಿಗೆ ಬುದ್ಧಿ ಹೇಳಿ ಮೂಗ್ತಿ ಹಾಕು. ನಾಳೆ ನಾನು ಊರ್ಗೋಗ್ಬೇಕು, ಅಷ್ಟರಲ್ಲಿ ಈ ಕೆಲಸ ಆಗ್ಬೇಕು. ಅಯ್ಯೋ ನೀವು ಬಿಡಿ, ಎಂತೆಂತ ಕಳ್ಳರನ್ನ ದಾರಿಗೆ ತಂದಿದ್ದೀನಿ. ಇನ್ ಇದ್ಯಾವ ಮಹಾ ಮೂಗು ಚುಚ್ಚೋದು, ಮೂಗುತ್ತಿ ಹಾಕೋದು. ಹಾ, ಹೋಗು ಹೋಗು. ಇಟ್ಕೊಳ್ಳಿ ಅವ್ರನ್ನ. ಹೋಗ್ಬೇಡಿ. ಇಲ್ಲ ನೋಡು, ಯಾರು ಬಿಡ್ಬೇಡ. ಇವರು ಮಹಾನ್ ತರ್ಲೇ ಇದ್ದಾರೆ. ಹೆಣ್ಮಕ್ಳು ಅಂದ್ರೆ ಚಳ್ಳೆ ಅಂತ ತಿನ್ಸ್ಬಿಡ್ತಾರೆ. ಹಿಡ್ಕೊಂಡು ಇವತ್ತು ಆ ಕೆಲಸ ಆಗ್ಲೇಬೇಕು, ಗೊತ್ತಾಯ್ತಾ?